ಶಾಸ್ತ್ರ ಮರೆತ ಶಿಲ್ಪಿ ರಾಜಕುಮಾರಧಾರಣಿಗೆ ಅನ್ನದಾದೇವಿ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ತನಗಾಗಿ ಒಂದು ಸುಂದರವಾದ ದೇವಸ್ಥಾನವನ್ನು ಕಟ್ಟಬೇಕೆಂದು ಆಜ್ಞೆ ಮಾಡಿದಳು. ರಾಜ ತಡಮಾಡದೆ ತನ್ನ ರಾಜ್ಯದಲ್ಲಿರುವ ಶಿಲ್ಪಿಗಳನ್ನು ಕರೆತರುವಂತೆ ಆಜ್ಞೆ ಮಾಡಿದ. 100 ಶಿಲ್ಪಿಗಳು ರಾಜನ ಆಸ್ಥಾನಕ್ಕೆ ಬಂದರು. 100ರಲ್ಲಿ 10 ಜನರನ್ನು ಆಯ್ಕೆ ಮಾಡಲಾಯಿತು. ಮತ್ತೆ ಆ 10 ಜನಕ್ಕೆ ಪರೀಕ್ಷೆ ನೀಡಿ ಒಬ್ಬ ಶಿಲ್ಪಿಯನ್ನು ಅನ್ನದಾದೇವಿಯ ವಿಗ್ರಹವನ್ನು ಕೆತ್ತಲು ನೇಮಿಸಲಾಯಿತು. ಅವನೇ ಶಿಲ್ಪಿ ಅಮೂಲ್ಯದೇವ. ಬಡತನದ ಬೇಗೆಯಲ್ಲಿ ಬೆಂದು ಜೀವನವೇ ಸಾಕು ಎನ್ನುವಾಗ ಈ ಅವಕಾಶ ದೊರಕಿದೆ. 3 ದಿನಕ್ಕೊಮ್ಮೆ ಊಟ ಮಾಡುತ್ತಿದ್ದ ಶಿಲ್ಪಿ ಇಂದು ದಿನಕ್ಕೆ 3 ಬಾರಿ ಊಟ ಮಾಡುತ್ತಿದ್ದಾನೆ. ರಾಜಾತಿಥ್ಯ, ಎಲ್ಲೆಲ್ಲೂ ಸೇವಕರು, ಕೈಗೊಬ್ಬ ಆಳು, ಕಾಲಿಗೊಬ್ಬ ಕೆಲಸಗಾರ. ಶಿಲ್ಪಿ ಅಮೂಲ್ಯದೇವನ ಅದೃಷ್ಟ ಕುಲಾಯಿಸಿತು. ಕೆಲಸ ಪ್ರಾರಂಭವಾಗುವುದಕ್ಕಿಂತ ಮೊದಲೇ ರಾಜ 100 ಚಿನ್ನದ ನಾಣ್ಯಗಳನ್ನು ನೀಡಿದನು. ಶಿಲ್ಪಿಯ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು. ಕೆಲಸ ಪ್ರಾರಂಭ ಮಾಡಿದನು. ನಯವಾದ ಕಲ್ಲುಗಳು ಆಸ್ಥಾನಕ್ಕೆ ಬಂದವು. ದೇವಿಯ ವಿಗ್ರಹದ ಪಾದಗಳನ್ನು ಕೆತ್ತಲು ಪ್ರಾರಂಭಿಸಿದನು. ಪಾದಗಳು ನಯವಾಗಿ ಮೂಡಿಬಂದವು. ರಾಜನು ಅದನ್ನು ನೋಡಿ ಸಂತೋಷಗೊಂಡು ಮತ್ತೆ 100 ಚಿನ್ನದ ನಾಣ್ಯಗಳನ್ನು ನೀಡಿ, ನಿನ್ನಂತಹ ಶಿಲ್ಪಿ ನಮ್ಮ ರಾಜ್ಯದಲ್ಲಿರುವುದು ನಮ್ಮ ಪುಣ್ಯವೇ ಸರಿ ಎಂದು ಹೇಳಿದನು. ಬರುಬರುತ್ತಾ ಶಿಲ್ಪಿ ಅಮೂಲ್ಯದೇವನ ವರ್ತನೆ ಬದಲಾಗುತ್ತಾ ಬಂದಿತು. ಅಹಂಕಾರ ತೆಲೆಗೇರಿತು. ಕೆಲಸಗಾರರನ್ನು ನೀಚವಾಗಿ ನಡೆಸಿಕೊಳ್ಳುತ್ತಾ ರಾಜನಿಗೂ ಮರ್ಯಾದ ನೀಡದ ವ್ಯಕ್ತಿಯಾಗಿ ಬದಲಾದನು. ಈಗ ದೇವಿಯ ಅರ್ಧಭಾಗ ಪೂರ್ಣಗೊಂಡಿದ್ದು ರಾಜನನ್ನು ಕರೆಸಿದನು ಮತ್ತು ರಾಜನ ಬಳಿ 1000 ಚಿನ್ನದ ನಾಣ್ಯಗಳ ಬೇಡಿಕೆ ಇಟ್ಟನು. ಕೊಡದಿದ್ದಲ್ಲಿ ಇದನ್ನು ಮುಂದುವರಿಸುವುದಿಲ್ಲ ಎಂಬ ದುರಹಂಕಾರದ ನಡೆ ತೋರಿದನು. ರಾಜ ಇದನ್ನೆಲ್ಲ ಸಹಿಸಿಕೊಂಡು 1000 ಚಿನ್ನದ ನಾಣ್ಯಗಳನ್ನು ನೀಡಿದನು. ಅಂತೂ ವಿಗ್ರಹ ಪೂರ್ಣ ಹಂತವನ್ನು ತಲುಪಿತು. ವಿಗ್ರಹದ ರವಾನೆ ಕಾರ್ಯ ಸಂಪೂರ್ಣಗೊಂಡು ದೇವಸ್ಥಾನ ಉದ್ಘಾಟನೆಯ ದಿನವೂ ಬಂದಿತು. ದೇವಿಯ ವಿಗ್ರಹವನ್ನು ಸಂಪೂರ್ಣ ರೇಷ್ಮೆ ಬಟ್ಟೆಯಿಂದ ಮುಚ್ಚಲಾಗಿದ್ದು ರಾಜನ ಆಗಮನದ ನಂತರ ತೆಗೆಯುವ ಆಲೋಚನೆ ಮಾಡಿದರು. ರಾಜ ಮತ್ತು ಮಂತ್ರಿಮಂಡಲದ ಆಗಮನವಾಯಿತು. ಊರಿನಲ್ಲಿ ಸಂಭ್ರಮವೂ ಸಂಭ್ರಮ. ದೇವಸ್ಥಾನ ಆವರಣದ ಒಳಗೆ ರಾಜ ಬಂದ ಕೂಡಲೇ ರೇಷ್ಮೆಯ ಹೊದಿಕೆಯನ್ನು ನಿಧಾನವಾಗಿ ತೆಗೆಯುತ್ತಿದ್ದಂತೆ ರಾಜನ ಮುಖದಲ್ಲಿ ಕ್ರೋಧ ಉಂಟಾಯಿತು. ಕೋಪ ಉಕ್ಕಿತು. ವಿಗ್ರಹದ ಅನಾವರಣವನ್ನು ಅರ್ಧಕ್ಕೆ ನಿಲ್ಲಿಸಲಾಯಿತು. ಕೋಪಗೊಂಡ ರಾಜ ಶಿಲ್ಪಿಯನ್ನು ಕುದುರೆಗೆ ಕಟ್ಟಿ ಎಳೆದು ತರಲು ಆಜ್ಞೆ ಮಾಡಿದ. ಶಿಲ್ಪಿಯನ್ನು ವಿಗ್ರಹದ ಮುಂದೆ ನಿಲ್ಲಿಸಿದನು. ನೋಡು ಈ ಶಿಲ್ಪದ ವಿರೂಪವನ್ನು. ನಗುತ್ತಿರುವ ದೇವಿಯ ವಿಗ್ರಹವನ್ನು ಕೆತ್ತಿರುವಿ. ಜನರು ತಮ್ಮ ಕಷ್ಟಗಳನ್ನು ದೇವರ ಬಳಿ ಹೇಳಲು ಬಂದರೆ ದೇವರು ನಗುತ್ತಿರುವ ಶಿಲ್ಪವನ್ನು ನೋಡಬೇಕಾಗುತ್ತದೆ. ತಕ್ಷಣವೇ ಶಿಲ್ಪಿಯನ್ನು ಬಂಧಿಸಿ ಅವನ 2 ಕೈಗಳನ್ನು ಕತ್ತರಿಸಲಾಯಿತು ಹಾಗೂ ರಾಜ್ಯದಿಂದ ಬಹಿಷ್ಕರಿಸಲಾಯಿತು. ಈ ಕಥೆಯು ತಿಳಿಸುವಂತೆ ಸಿಕ್ಕ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳದೆ ದುರಾಸೆ ಮತ್ತು ಅಹಂಕಾರಕ್ಕೆ ಒಳಗಾದರೆ ವಿನಾಶ ಖಚಿತ ಎಂಬುದಾಗಿದೆ. ಸಂಪತ್ತಿಗೆ ಆಸೆ ಪಡದೆ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಎಂಬ ಕಥೆಯ ನೀತಿಯು ಎಲ್ಲರಿಗೂ ಒಂದು ಉತ್ತಮ ಪಾಠವಾಗಿದೆ.